ಕಾರಲ್ಲಿ ಅತಿ ದೊಡ್ಡ ಪ್ರಾಬ್ಲಮ್ ಅಂದರೆ ಅದು ತುಕ್ಕು ಹಿಡಿಯುವಂಥದ್ದು. ತುಕ್ಕು ಯಾವ ಕಾರಣಕ್ಕೆ ಹಿಡಿಯುತ್ತೆ ಅಂದರೆ ಪೇಂಟ್ ಹೋಗಿ ಆ ಸರ್ಫೇಸಿಗೆ ನೀರು ತಾಗಿದರೆ ಅದು ಆಕ್ಸಿಡೇಷನ್ ಆಗಿ ತುಕ್ಕು ಫಾರ್ಮ್ ಆಗುತ್ತೆ, ರಸ್ಟ್ ಫಾರ್ಮ್ ಆಗುತ್ತೆ. ಸೊ ಇದು ರಸ್ಟ್ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್, ಪರ್ಮನೆಂಟಾಗಿ ಸಾಲ್ವ್ ಮಾಡಬೇಕು. ಸೊ ನೋಡಿ ನಾವು ಇಲ್ಲಿ ಕೆಲವೊಂದು ಸೊಲ್ಯೂಷನ್, ಒಂದು ಫಸ್ಟ್ ಸೊಲ್ಯೂಷನ್ ಬಂದುಬಿಟ್ಟು ಗಾಡಿ ತೊಗೊಂಡಾಗ ಅಥವಾ ನೀವು ಗಾಡಿ ಯೂಸ್ ಮಾಡ್ತಾ ಇರುವಾಗ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ನಂಬರ್ 1 ಬರುವಂಥದ್ದು ಅಂಡರ್ ಚಾಸಿ ಕೋಟಿಂಗ್ ಹೊಸ ಕಾರಿಗೆ. ಯಾಕಂದರೆ ಗಾಡಿ ಯಾವಾಗಲೂ ರೋಡಲ್ಲಿ ಹೋಗುವಾಗ ಈ ಹಂಪಲ್ಲಿ ಅಲ್ಲಿ ಇಲ್ಲಿ ತಾಗಿ ಕೆಳಗಡೆ ಇರುವಂಥ ನೋಡಿ ಈ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಪೇಂಟ್ ಉಜ್ಜಿ ಹೋಗುತ್ತೆ. ಸೊ ಅದು ಉಜ್ಜಿ ಹೋದಾಗ ಅಲ್ಲೇನಾದ್ರು ನೀರು ತಾಗಿದರೆ ಅಥವಾ ಈ ಮಳೆಗಾಲದಲ್ಲಿ ಗಾಡಿ ನಿಲ್ಲುತ್ತೆ, ನಿಮ್ಮದು ನೀರಿರುತ್ತೆ ಸ್ವಲ್ಪ ಲೆವೆಲಲ್ಲಿ, ಟೈರ್ ಲೆವೆಲಲ್ಲಿ ಅಂಥದ್ದೆಲ್ಲ ತಾಗಿ ಅಲ್ಲೇ ನೀರು ನಿಂತಾಗ ಅದು ತುಕ್ಕು ಫಾರ್ಮ್ ಆಗಿ ನಿಮ್ಮದು ಕಂಪ್ಲೀಟ್ ಅದು ಸ್ಪ್ರೆಡ್ ಆಗುತ್ತೆ, ಒಳಗಿಂದನೇ ಸ್ಪ್ರೆಡ್ ಆಗುತ್ತೆ. ಸೊ ಓವರ್ ದ ಟೈಮ್ ಏನಾಗುತ್ತೆ, ನೀವು ಅದನ್ನು ಏನೂ ಮಾಡೋಕ್ಕಾಗಲ್ಲ, ಆ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್ನ ಕಟ್ ಮಾಡಿ ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಸೊ ಇದು ಲೋವೆಸ್ಟ್ ಪಾರ್ಟ್ ಕಾರಿದ್ದು. ಇದೇನಾಗುತ್ತೆ, ನೀವು ಹಂಪಲ್ಲಿ ಹೋಗುವಾಗ ಉಜ್ಜಿ ಅಲ್ಲಿ ಸ್ಕ್ರ್ಯಾಚ್ ಫಾರ್ಮ್ ಆಗಿ ಅದರ ಜೊತೆ ನೀರು ತಾಗಿದಾಗ ರಷ್ಟು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದಲೇ ಸ್ಟಾರ್ಟ್ ಆಗುವಂಥದ್ದು. ಸೊ ಅದಕ್ಕೆ ನಾವು ಫಸ್ಟ್ ಸ್ಟೆಪ್ ಆಗಿ ಅದನ್ನು ನೀಟಾಗಿ ಅಂಡರ್ ಚಾಸಿಗೆ ಇನ್ನೊಂದು ಲೇಯರು ಕೋಟಿಂಗ್ ಹೊಡೆದ್ಬಿಟ್ಟು, ಅಂಡರ್ ಚಾಸಿ ಕೋಟಿಂಗ್, ಆ್ಯಂಟಿ ರಸ್ಟ್ ಕೋಟಿಂಗನ್ನು ಹೊಡೆದ್ಬಿಟ್ಟು ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಸೊ ಅಂಡರ್ ಚಾಸಿ ಹೊಡೆಯೋದ್ರಿಂದ ತುಂಬ ರೀತಿ ಉಪಯೋಗ ಇದೆ, ಮತ್ತು ಯಾವ ರೀತಿ ಹೊಡಿಬೇಕು ಅಂತ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ ಈ ಅಂಡರ್ ಚಾಸಿನ ಕಂಪ್ಲೀಟಾಗಿ ಒಂದು ಧೂಳು, ಒಂದು ಕಲ್ಲಿನ ಕಣ ಆಗಲಿ, ಒಂದು ಧೂಳಿನ ಕಣ ಆಗಲಿ ಇಲ್ಲದಂಗೆ ವಾಶ್ ಮಾಡಬೇಕು. ಲಿಫ್ಟ್ ಮಾಡಿ ಗಾಡಿನ ಎಲ್ಲ ಕಾರ್ನರ್ಸು ನೀರು ಹೊಡೆದ್ಬಿಟ್ಟು, ಹೈ ಪ್ರೆಷರ್ ವಾಶಲ್ಲಿ ನೀರು ಹೊಡೆದ್ಬಿಟ್ಟು ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡಿ ಆದಮೇಲೆ ಇದನ್ನು ಮತ್ತೆ ನಾವು ಇನ್ನೊಂದು ರೌಂಡ್ ಕ್ಲೀನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನೀವು ಈ ಅಂಡರ್ ಚಾಸಿ ನಾವೇನು ಹೊಡಿತೀವಿ ಧೂಳಿನ ಮೇಲೆ ಅಥವಾ ಮಣ್ಣಿನ ಮೇಲೆ ಹೊಡೆದ್ರೆ ಅದು ಹಾಗೆ ಚಿಪ್ಪಾಗಿ ಬರುತ್ತೆ. ಯಾಕಂದರೆ ಅದು ಕರೆಕ್ಟಾಗಿ ಮೆಟಲಿಗೆ ಕಾಂಟ್ಯಾಕ್ಟ್ ಆಗಲ್ಲ. ಮೆಟಲಿಗೆ ಕಾಂಟ್ಯಾಕ್ಟ್ ಆಗಿ ಮಾತ್ರ ಅದು ಎಡೆಸಾಗಿ ಇರುವಂಥದ್ದು, ಎಡೆಸಿವ್ ಅಂದರೆ ಅದಕ್ಕೆ ಅಂಟ್ಕೊಂಡೇ ಇರುತ್ತೆ. ಸೊ ಮಣ್ಣಿನ ಮೇಲೆ ಹೊಡೆದ್ರೆ ಅದು ಯಾವುದಾದ್ರೂ ದಿನ, ಇವತ್ತಲ್ಲ ನಾಳೆ ಅದು ಚಿಪ್ ಔಟ್ ಆಗಿ ಬಂದೇ ಬರುತ್ತೆ. ಸೊ ಇವಾಗ ನೋಡಿ, ನಾವು ಕಂಪ್ಲೀಟ್ ನೀರು ಹೊಡೆದು ವಾಶ್ ಮಾಡ್ತೀವಿ. ಅದಾದಮೇಲೆ ವಾಶ್ ಮಾಡಿ ಆದಮೇಲೆ ಫುಲ್ಲು ಏರ್ ಹೊಡೆದು ನೀರು ಇಲ್ದಂಗೆ ಮಾಡ್ತೀವಿ. ಸೊ ನೀರು ಫುಲ್ ಏರ್ ಹೊಡೆದು ಕ್ಲೀನ್ ಆದಮೇಲೆ ಎಲ್ಲ ಕಾರ್ನರು ಕ್ಲೀನ್ ಮಾಡಿದ್ಮೇಲೆ ಅದರ ನಂತರ ಮತ್ತೆ ಅದನ್ನು ಇನ್ನೊಂದು ರೌಂಡ್ ಡೀಸೆಲ್ ವಾಶ್ ಮಾಡ್ತೀವಿ. ಡೀಸೆಲ್ ವಾಶ್ ಏನಕ್ಕೆ ಅಂದರೆ, ಏನಾದರೂ ಹಾರ್ಡ್ ಸ್ಟೈನ್ಸು ಅಂಥದ್ದೇನಾದರೆ ನೀಟಾಗಿ ಕ್ಲೀನ್ ಆಗಲಿ. ಇದೇ ಥರ ಇದು ಹೊಸ ಕಾರು, ಬಟ್ ಹಳೆ ಕಾರಲ್ಲಿ ಡೀಸೆಲ್ ವಾಶು ಮ್ಯಾಂಡೇಟರಿ ಮಾಡಲೇಬೇಕು. ಸೊ ಇದೇ ಹೊಸದ್ರಲ್ಲಿ ಮ್ಯಾಂಡೇಟರಿ ಏನಿಲ್ಲ, ಬಟ್ ಕ್ಲೀನ್ ಮಾಡಿದರೆ ಉತ್ತಮ. ಸೊ ಇವಾಗ ನೋಡಿ, ನಾವು ಡೀಸೆಲ್ ವಾಶ್ ಮಾಡ್ತಾಯಿದ್ದೀವಿ ಇದನ್ನು. ಸೊ ಡೀಸೆಲ್ ವಾಶ್ ಮಾಡಿ ಏರ್ ಹೊಡೆದ್ಬಿಟ್ಟು ನೀಟಾಗಿ ಒಂದು ಚೂರು ಕಣ ವಾಟರ್ ಕಂಟೆಂಟ್ ಆಗಲಿ ಏನೂ ಇಲ್ದಂಗೆ ಎನ್ಶೂರ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪು ನೋಡಿ ಈ ಥರ ಬರುತ್ತೆ. ಡೀಸೆಲ್ ಹೊಡೆದಾದ್ಮೇಲೆ ಈ ಥರ ಡೀಸೆಲ್ ಹೊಡೆದು ಕಂಪ್ಲೀಟ್ ಡೀಸೆಲ್ ಸ್ಪ್ರೇ ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಇದು ಸ್ವಲ್ಪ ಹೊತ್ತು ಕ್ಲೀನ್ ಆಗಲಿಕ್ಕೆ ಬಿಡ್ತೀವಿ. ಆಮೇಲೆ ಬ್ರಷಲ್ಲಿ ಎಲ್ಲಾದರೂ ಸ್ಟೈನ್ಸ್ ಇದ್ದರೆ ಬ್ರಷಲ್ಲಿ ಕ್ಲೀನ್ ಮಾಡ್ತೀವಿ. ಹೊಸ ಗಾಡಿ ಆದ್ದರಿಂದ ಅಷ್ಟೊಂದು ನೆಸೆಸಿಟಿ ಬರ್ತಾ ಇಲ್ಲ, ಬಟ್ ಹಳೆ ಗಾಡಿ ಅಂದರೆ ಇದೆಲ್ಲ ನೆಸೆಸಿಟಿ ಬರುತ್ತೆ. ಸೊ ಇದಾದಮೇಲೆ ಮತ್ತೆ ನೀರು ಹೊಡಿತೀವಿ. ಆ ಡೀಸೆಲೆಲ್ಲ ತೆಗೆದು ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ನೀರು ಹೊಡೆದ್ಬಿಟ್ಟು ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ತೀವಿ. ಡ್ರೈ ಮಾಡಿಕೊಂಡು ನೀಟಾಗಿ ಇವಾಗ ನಾವು ಸರ್ಫೇಸ್ ಎಲ್ಲೆಲ್ಲಾದರೂ ಇದೆಯಾ ಅಂತ ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ.